ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಕಾಶಿ ಸೊಪ್ಪಿನ ಬೀಜದ ಹುಣಸೆ ಗೊಜ್ಜು ಮತ್ತೆ ತವ್ವೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದೆರಡು ಕಾಂಬಿನೇಷನ್ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯವರೆಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇವಾಗ ಒಂದು ಬೌಲ್ ತಗೊಳ್ಳಿ. ಒಂದು ಬೌಲ್ಗೆ ಒಂದು ಹಿಡಿಯಷ್ಟು ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಳ್ಳಿ. ನೀರು ಹಾಕಿ ನೆನ್ಸಿಟ್ಕೊಳ್ಳಿ. ನೆನ್ಸಾದ್ಮೇಲೆ ನೋಡಿ, ಈ ತರ ಕಾಶಿ ಸೊಪ್ಪಿನ ಬೀಜ ನೋಡಿ, ಈ ತರ ನೋಡಕ್ ಈ ತರ ಇರುತ್ತೆ. ಅದು ಹಣ್ಣಾಗಿರೋದು ತಗೋಬಹುದು, ಬೇಕು ನೀವು ಕಾಯಾಗಿರೋದು ತಗೋಬಹುದು. ನೋಡಿ, ಒಂದು ಬಾಣ್ಲಿಗೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಹಾಕೊಂಡು ಒಂದ್ 5-6 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 2 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ. ಅದು ಸಿಡಿದ ನಂತರ ಬೆಳ್ಳುಳ್ಳಿನೆಲ್ಲ ಈ ತರ ಜಜ್ಜಿಟ್ಕೊಂಡಿದೀನಿ. ಒಂದು ಉಂಡೆಗಿನ್ನ ಜಾಸ್ತಿನೇ ತಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಹಾಕೊಳ್ಳಿ ಜಜ್ಜಿಕೊಂಡು. ಆಮೇಲೆ ಮೆಂತ್ಯ ಕೂಡ 1/4 ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡ್ಬಿಡಿ. ಅದಕ್ಕೇನೆ ಕಾಶಿ ಸೊಪ್ಪಿನ ಬೀಜನ ಈ ತರ ತೊಳ್ಕೊಂಡು ಇದನ್ನೆಲ್ಲಾನು ಎಣ್ಣೆಗೆ ಹಾಕೊಂಡು ಒಂದ್ಸಲ ಸುಮ್ನೆ ಹಿಂಗ್ ಅನ್ಬಿಟ್ಟು ಪ್ಲೇಟ್ ಅಲ್ಲಿ ಮುಚ್ಚಿಟ್ಬಿಡಿ. ಯಾಕೆಂದ್ರೆ ಇದು ಸಿಡಿಯುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಇದು ಸಿಡಿಯಕ್ ಸ್ಟಾರ್ಟ್ ಆಗುತ್ತೆ. ಮುಚ್ಚಿಟ್ಬಿಟ್ರೆ ಸಿಡ್ದಾದ್ಮೇಲೆ ತೆಗೀರಿ ಅದನ್ನ ಪ್ಲೇಟ್ನ. ನೋಡಿ, ಇವಾಗ ಈ ತರ ಆಗಿರುತ್ತೆ. ಅದು ಸಿಡ್ದಾದ್ಮೇಲೆ ಇದಕ್ಕೆ ನಾವು ಒಣಮೆಣಸಿನ್ಕಾಯಿ, 4-5 ಒಣಮೆಣಸಿನ್ಕಾಯಿ, ಮತ್ತೆ ಆನಿಯನ್ ಕೂಡ 2 ಆನಿಯನ್ ದೊಡ್ಡದು ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದೀನಿ. ಕರಿಬೇವು ಸೊಪ್ಪುನು ಕೂಡ ಅದಕ್ಕೆ ಹಾಕೊಂಡು ಎರಡನ್ನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಾಶಿ ಸೊಪ್ಪಿನ ಬೀಜ, ಸೊಪ್ಪು ಎರಡನ್ನೂ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದನ್ನ ಅವಾಗವಾಗ ಯೂಸ್ ಮಾಡ್ತಾ ಇದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗಿರುತ್ತೆ. ನೋಡಿ, ಇವಾಗ ಈ ತರ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಹುಣಸೆ ಹಣ್ಣು ಇವನ್ನ ನೆನ್ಸಿಟ್ಟಿದ್ವಲ್ಲ, ಆ ಹುಣಸೆ ರಸನೆಲ್ಲ ತೆಗೆದು ಹಾಕೊಳ್ಳಿ. ಅದಕ್ಕೆ ಒಂದು ಸಾಂಬಾರ್ ಪೌಡರ್ನ ಒಂದ್ 5-6 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಕೂಡ ಅದಕ್ಕೆ ಹಾಕೋತಾ ಇದೀನಿ. ಸ್ವಲ್ಪ ಖಾರ ಜಾಸ್ತಿನೇ ಹಿಡ್ಸುತ್ತೆ, ಯಾಕೆಂದ್ರೆ ಹುಳಿ ಜಾಸ್ತಿ ಹಾಕಿರೋದ್ರಿಂದ. ಹಾಗೆ 2 ಸ್ಪೂನು ಉಪ್ಪು ಹಾಕೊಳ್ಳಿ. ಆಮೇಲೆ ಟೇಸ್ಟ್ ನೋಡಿ, ಮತ್ತೆ ಅದು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಬೇಕು ಅಂದ್ರೆ ನೀವು ಉಪ್ಪು ಕೂಡ ಎಕ್ಸ್ಟ್ರಾ ಹಾಕೋಬಹುದು ಮೇಲ್ಗಡೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡಿ. ಹಾಗೆ ಅಷ್ಟರಲ್ಲಿ ನಾವು ಇವಾಗ ತವ್ವೆ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದ್ ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ಗೆ 4-5 ಸ್ಪೂನ್ ಎಣ್ಣೆ ಹಾಕೊಂಡು 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸಿಡಿದ ನಂತರ ಜೀರಿಗೆ ಅರ್ಧ ಸ್ಪೂನ್ ಹಾಕೊಳ್ಳಿ, ತುಂಬಾ ಜಾಸ್ತಿ ಹಾಕ್ಬೇಡಿ. ಮತ್ತೆ ಅದು ಎಲ್ಲ ಫ್ರೈ ಆದ್ಮೇಲೆ ಹಸಿಮೆಣಸಿನ್ಕಾಯಿ 5-6 ಹಸಿಮೆಣಸಿನ್ಕಾಯಿನ ತರ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ 4-5 ಕಡ್ಡಿನ ಕರ್ಬೇವಿನ ಸೊಪ್ಪು ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ್ಮೇಲೆ ಇಂಗು ಸ್ವಲ್ಪ 1/4 ಸ್ಪೂನ್ ಅಷ್ಟು ಇಂಗು ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಆನಿಯನ್ ಹಾಕೊಳ್ಳಿ. ಆನಿಯನ್ ಕೂಡ ಒಂದು 2-3 ಆನಿಯನ್ ಕೂಡ ಈ ತರ ದಪ್ಪಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೇನೆ ಟೊಮೆಟೊ ಕೂಡ ಹಾಕೊಂಡ್ಬಿಡಿ. ಎರಡು ಟೊಮೆಟೊ ಸಾಕು ಇದಕ್ಕೆ. 2 ಟೊಮೆಟೊ ಕೂಡ ಹಾಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಟೊಮೆಟೊ ಜೊತೆಗೇನೆ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಹೆಸರುಬೇಳೆ 1 ಕಪ್ ಅಷ್ಟು ತಗೋತಾ ಇದೀನಿ. ಇದು 200 ಗ್ರಾಮ್ಸ್ ಇದೆ. ಇದನ್ನ ಚೆನ್ನಾಗಿ ತೊಳೆದು, ಬೇಕು ಅಂದ್ರೆ ನೆನೆಸಿ ಕೂಡ ಇಟ್ಕೋಬಹುದು. ಇದನ್ನ ನಾನು ಹಾಗೆ ತೊಳೆದು ಹಾಕೋತಾ ಇದ್ದೀನಿ. 200 ಗ್ರಾಮ್ಸ್ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ, ಸಾಕು. ಅದು ಹೆಸರುಬೇಳೆ ಎಲ್ಲಾನು ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ. ನೀರ್ ಹಾಕೊಂಡು ಉಪ್ಪು ಕೂಡ 1 ಸ್ಪೂನ್ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕೊಂಡು ಉಪ್ಪು 1 ಸ್ಪೂನ್ ಹಾಕೊಂಡು ಇದನ್ನ 2 ವಿಜಿಲ್ಸ್ ಇಲ್ಲ 1 ವಿಜಿಲ್ ಬರೋ ತನಕ ಕೂಗ್ಸಿ, ಇಲ್ಲ 2 ವಿಜಿಲ್ ಕೂಗ್ಸಿದ್ರೂ ಸಾಕು. ನೋಡಿ, ಇವಾಗ ಇದು 2 ವಿಜಿಲ್ ಕೂಗಾಗಿದೆ. ಇದನ್ನ ಓಪನ್ ಮಾಡಿ ಇವಾಗ ನೋಡಿ, ಈ ತರ ಆಗಿರುತ್ತೆ ತವ್ವೆ. ಇದನ್ನ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ ಮೇಲ್ಗಡೆ ಚೆನ್ನಾಗಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ಲ, ಅದಕ್ಕಿಂತ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಆದ್ಮೇಲೆ ಥಿಕ್ನೆಸ್ ನಿಮ್ಗೆ ಎಷ್ಟು ಬೇಕೋ ನೋಡಿ, ನೀರ್ ಬೇಕಾದ್ರೂ ಹಾಕೋಬಹುದು. ಇಷ್ಟೇ ಥಿಕ್ನೆಸ್ ಇದ್ರೂ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಇಷ್ಟು ಥಿಕ್ನೆಸ್ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಎರಡನ್ನೂ ಜೊತೆನಲ್ಲಿ ಹಾಕೊಂಡು ಕಾಶಿ ಸೊಪ್ಪಿನ ಬೀಜದ ಹುಣಸೆ ಗೊಜ್ಜು ರೆಡಿ ಆಗಿದೆ. ಮತ್ತೆ ತೊವ್ವೆ ಕೂಡ ರೆಡಿ ಆಗಿದೆ. ಇದನ್ನ ನೀವು ಹಪ್ಪಳ ಸಂಡಿಗೆ ಜೊತೆ ತುಪ್ಪ ಹಾಕೊಂಡು ಕಾಂಬಿನೇಷನ್ ಆಗಿ ಅನ್ನದ ಜೊತೆ ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಇದು ಕೆಮ್ಮು ಶೀತ ನೆಗಡಿಗೂ ತುಂಬಾ ಒಳ್ಳೇದು. ಈ ಸೊಪ್ಪು ಕೂಡ ತುಂಬಾ ಒಳ್ಳೇದು. ಈ ತರ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾ ಇದ್ರೆ ಒಂದ್ ಸ್ವಲ್ಪ ತಿನ್ನ ಕಡೆ ಅನ್ನನ ಜಾಸ್ತಿ ತಿಂತೀರಾ.
ತುಂಬಾ ಟೇಸ್ಟಿ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.